ಹಾಯ್ ಫ್ರೆಂಡ್ಸ್, ಇದು ನನ್ನ ಇಂಟ್ರಡಕ್ಷನ್ ವಿಡಿಯೋ. ಈ ಇಂಟ್ರಡಕ್ಷನ್ ವಿಡಿಯೋಲಿ ಹೇಳೋ ಅಂಥದ್ದು ಏನೂ ಇಲ್ಲ. ಆಲ್ರೆಡಿ ಮುಂಚೆನೇ ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಯಾರು ಏನು ಎತ್ತ ಅಂತ. ಮತ್ತೆ ಹೇಳ್ತೀನಿ. ನನ್ನ ಹೆಸರು ಲಕ್ಷ್ಮೀಶ. ನಮ್ಮ ಊರು ಗಟ್ಲಗೊಲ್ಲಹಳ್ಳಿ ಅಂತ, ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟ್ರಿಕ್ಕಲ್ಲಿ ಬರುತ್ತೆ. ಮತ್ತು ನನ್ನ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಹೈಟು 5.5, ವೆಯ್ಟು 47 kgs. ಆದರೆ ನಾನು ಇರಬೇಕಾದಂಥ ವೆಯ್ಟು 63 kilograms. ನಿಮ್ಮ ಹೈಟ್ ಪ್ರಕಾರ ನಿಮ್ಮ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ BMIನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು ಗೂಗಲಲ್ಲಿ ಹೋಗಿ BMI ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಕೊಟ್ಬಿಟ್ಟು ಅಲ್ಲಿ ನಿಮ್ಮ ಹೈಟು ಮತ್ತು ವೆಯ್ಟು ಹಾಕ್ಬಿಡಿ. ನಿಮ್ಮ ವೆಯ್ಟ್ನ ಕೆಲವೊಂದು ಸಲ ಪೌಂಡಲ್ಲಿ ಕೇಳುತ್ತೆ, ಪೌಂಡಿಗೆ ಕನ್ವರ್ಟ್ ಮಾಡಿಕೊಂಡು ನಂತರ ಹಾಕಿ ಅಲ್ಲಿ ತೋರಿಸುತ್ತೆ. ನನ್ನ ಹೈಟಿಗೆ ನನ್ನ ವೆಯ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ ಅಂದರೆ, ವೆಯ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾನು ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ. ಅವರು ಹೇಳ್ತಾರೆ ನಿಮ್ಮ ವೆಯ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನಿಮ್ಮ ಹೈಟ್ನಿಂದ ಹೈಟು ಸೆಂಟಿಮೀಟ್ರಿಂದ 5.5 ಅಂದರೆ ಅದು ಅಡಿ ಲೆಕ್ಕದಲ್ಲಿ ಹೋಗುತ್ತೆ, ಫೀಟ್ ಲೆಕ್ಕದಲ್ಲಿ. ಸೆಂಟಿಮೀಟ್ರ್ ಲೆಕ್ಕದಲ್ಲಿ 168 ಸೆಂಟಿಮೀಟ್ರ್ ಬರುತ್ತೆ. ಆ 168 ಸೆಂಟಿಮೀಟ್ರಲ್ಲಿ 100ನ ಮೈನಸ್ ಮಾಡಿದ್ರೆ, ನೀವು ಅಷ್ಟೇ ನಿಮ್ಮ ಹೈಟ್ನಲ್ಲಿ 100ನ ಮೈನಸ್ ಮಾಡಿದ್ರೆ ಬರುತ್ತಲ್ಲ, ಅದು ನಿಮ್ಮ ವೆಯ್ಟ್ ಆಗುತ್ತೆ, ಎಷ್ಟಿರಬೇಕು ಅನ್ನೋದು. ಆದರೆ ಎಕ್ಸಾಕ್ಟ್ ವೆಯ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಿಮ್ಮ ವೆಯ್ಟ್ಗೆ ಇಂಟು 0.9 ಆ್ಯಡ್ ಮಾಡಿದ್ರೆ ಅಷ್ಟು ನಿಮ್ಮ ಇರಬೇಕಾದಂಥ ವೆಯ್ಟ್ ಆಗುತ್ತೆ BMI ಪ್ರಕಾರ. ನಂದು 68 ಇಂಟು 0.9 ಎಷ್ಟೋ ಬರುತ್ತೆ, 63ನೋ 62ನೋ ಎಷ್ಟೋ ಬರುತ್ತೆ, ಅಷ್ಟಿರಬೇಕಾಗುತ್ತೆ. ಅಂದರೆ ನಾನು ಇನ್ನೂ ವೆಯ್ಟ್ ಗೇನ್ ಮಾಡಬೇಕಾಗುತ್ತೆ. ವೆಯ್ಟ್ ಗೇನ್ ಅಂದರೆ ಫ್ಯಾಟು ಗೇನ್ ಆಗುತ್ತೆ, ಆದರೆ ನನಗೆ ಫ್ಯಾಟ್ ಗೇನ್ ಮಾಡೋದಕ್ಕೆ ಇಷ್ಟ ಇಲ್ಲ, ಬರೀ ಮಸಲ್ ಗೇನ್ ಮಾಡಬೇಕು. ಮತ್ತು ಬಾಡಿ ಫ್ಯಾಟ್ ಪರ್ಸೆಂಟೇಜ್. ಫ್ಯಾಟ್ ಅಂದರೆ ಕೊಬ್ಬು ಇರೋದರಿಂದ ಮನುಷ್ಯಂಗೆ ಬರೀ ಹಾನಿ ಮಾತ್ರ ಇದೆ ಅಂತ ಅಂದ್ಕೊತೀವಿ, ಆದರೆ ಫ್ಯಾಟ್ ಪರ್ಸೆಂಟೇಜ್ ಇದೆ, ಇಷ್ಟು ಪರ್ಸೆಂಟೇಜ್ ಇರಬೇಕು ಅಂತ. ಇಷ್ಟು ಅಂದರೆ 10%ಇಂದ 19% 20% ಇದೆ. ಅಷ್ಟರೊಳಗಡೆ ಇದ್ದರೆ ನಿಮ್ಮ ಬಾಡಿ ಫ್ಯಾಟು ನೀವು ಹೆಲ್ದಿ ಆಗಿದ್ದೀರಾ ಅಂತ. ಅದಕ್ಕೂ ಜಾಸ್ತಿ ಇದೆ ಅಂದರೆ ನೀವು ಹೆಲ್ದಿ ಇಲ್ಲ ಅಂತ. ಹೆಣ್ಮಕ್ಳಿಗೆ ಬೇರೆ ಬರುತ್ತೆ, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ ಬಾಡಿ ಫ್ಯಾಟ್ನ. ನನ್ನ ಬಾಡಿ ಫ್ಯಾಟು ಈಗ ಇರೋದು ಅಂದರೆ 10.4 ಎಷ್ಟೋ ಬರುತ್ತೆ. ಅಂದರೆ ಮಿನಿಮಮ್ ಬಾಡಿ ಫ್ಯಾಟ್ ಇದೆ ಕರೆಕ್ಟಾಗಿ ನನಗೆ. ಅದರಿಂದನೇ ನನ್ನ ಬಾಡಿ ನೀವು ನೋಡಿರ್ಬೋದು ಲಾಸ್ಟ್ ವೀಡಿಯೋಸಲ್ಲಿ ಕರೆಕ್ಟಾಗಿ ಶೇಪಲ್ಲಿ ಕಾಣಿಸುತ್ತೆ. 10% ಬಾಡಿ ಫ್ಯಾಟ್ ಇದ್ದರೂ ಕೂಡ ಅದೇ ರೀತಿ ನಿಮಗೆ ಕಾಣೋಕ್ಕೆ ಸಿಗೋದಿಲ್ಲ ಬಾಡಿ ಶೇಪು. ಯಾಕೆಂದರೆ ನನ್ನ ಮಸಲ್ ಮೆಮೊರಿ ಇರೋದ್ರಿಂದ ನಾನು 2 ದಿನ ವರ್ಕೌಟ್ ಮಾಡಿದ್ರೂ ಸಾಕು, ನನ್ನ ಬಾಡಿ ಶೇಪಿಗೆ ಬಂದುಬಿಡುತ್ತೆ, ಬಾಡಿ ಫ್ಯಾಟ್ ಕಡಿಮೆ ಇರೋದ್ರಿಂದ ಮತ್ತು ಮಸಲ್ ಮೆಮೊರಿ ಇರೋದ್ರಿಂದ. ಲಾಸ್ಟ್ ನಾನು 2 ಇಯರ್ಸಿಂದ ಭಾಳ ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತಾಯಿದ್ದೆ. ಅಂದರೆ ಬಾಯಲ್ಲಿ ತಂಬಾಕು ಸೇವಿಸೋದು, ಮತ್ತು ಸಿಗರೇಟು ಅಂದರೆ ಸ್ಮೋಕಿಂಗು, ಆಲ್ಕೋಹಾಲು, ಇನ್ನೂ ಬ್ಯಾಡ್ ಹ್ಯಾಬಿಟ್ಸು ಬೇಜಾನಿದ್ದಾವೆ. ಅಂದರೆ ಇಷ್ಟೇ ಸಾಕು ಅನಿಸುತ್ತೆ ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಳ್ಳೋದಕ್ಕೆ. ನನ್ನ ಏಜ್ ಈಗ 26 ಇಯರ್ಸ್ ಆಗಿದೆ, ಆದರೆ ನನ್ನ ಆಧಾರ್ ಕಾರ್ಡ್ ಪ್ರಕಾರ ಮತ್ತು ಸ್ಕೂಲಲ್ಲಿರೋ ಇನ್ಫಾರ್ಮೇಷನ್ ಪ್ರಕಾರ ಇನ್ನೂ 25 ಇಯರ್ಸು. ಆಗಸ್ಟಿಗೆ ನನಗೆ 26 ಇಯರ್ಸ್ ಆಗುತ್ತೆ. ಬಟ್ ಆ್ಯಕ್ಚುಲ್ ಏಜು, ರಿಯಲ್ ಏಜು 26 ಆಲ್ರೆಡಿ ಆಗೋಗಿದೆ. ಇದು ಅದು ಹೆಂಗೆ ಹೇಳ್ತಿದ್ದೀರಾ ನಿಮ್ಮ ಏಜು 26 ಆಗಿದೆ, ಆದರೆ ಡಾಕ್ಯುಮೆಂಟ್ಸಲ್ಲಿ ಸರಿ ಇಲ್ಲ ಅಂತ ಅಂತಂದರೆ ಅದಕ್ಕೆ ಪ್ರೂಫ್ಸ್ ನೋಡಿದ್ದೀನಿ. ಆದರೆ ಏನು ಮಾಡ್ತೀರಾ, ನಂದು ಹೈಸ್ಕೂಲು ಕಾಲೇಜು ಎಲ್ಲ ಮುಗ್ದಿದ್ದಾದಮೇಲೆ
ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕಿದ್ದು. ನಾನಾಗಿ ನಾನು ಏನು ಬೇಕಾದರೂ ಮಾಡಿಸ್ಕೋಬೋದು ಅಂತ ಅನ್ನೋದಕ್ಕೆ. ಅದನ್ನೆಲ್ಲ ಚೇಂಜ್ ಮಾಡಿಸ್ಬೇಕು ಅಂದರೆ ನಾನು ಲಾಸ್ಟ್ ಅಂದರೆ ಹೈಸ್ಕೂಲ್ ಇದ್ದಾಗ ಚೇಂಜ್ ಮಾಡಿಸ್ಬೋದಾಯಿತು ಅನಿಸುತ್ತೆ. ಆದರೆ ಏನು ಮಾಡ್ತೀರಾ, ನಮ್ಮ ಅಪ್ಪ ಅಮ್ಮ ಅವ್ರಿಗೂ ಅಷ್ಟು ತಿಳುವಳಿಕೆ ಇಲ್ಲ. ಆದ್ದರಿಂದ ಅದೇ ಡೇಟ್ ಆಫ್ ಬರ್ತ್ನ ಮೇಂಟೈನ್ ಮಾಡ್ತಾಯಿದ್ದೀನಿ. 26 ಇಯರ್ಸ್ ಏಜ್ ಅಂದರೆ ನಿಮ್ಗಾಗಿರ್ಬೋದು, ನಮ್ಮ ಅಕ್ಕಪಕ್ಕದವ್ರಿಗಾಗಿರ್ಬೋದು, ನಾನು ಕೆಲಸ ಮಾಡ್ದಲ್ಲಿ ಜಾಗದಲ್ಲಿರೋರ್ಗಾಗಿರ್ಬೋದು, ಅವ್ರಿಗೆ ಫಸ್ಟ್ ಕ್ವಶನ್ ಬರೋದೇ ಮದುವೆ ಆಗಿದೆಯಾ ಅಂತ. ಇಲ್ಲ, ಅನ್ಮ್ಯಾರಿಡ್ ನಾನು. ಮದುವೆ ಆದ್ರೂ ಹೆಂಡ್ತಿನ ಸಾಕೋದಕ್ಕೆ ಯಾವ ರೀತಿ ಇರಬೇಕು ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಬಾಡಿ ಏಜ್ ಮಾತ್ರ 26 ಇಯರ್ಸ್ ಆಗಿದೆ. ಆದರೆ ಫಿಸಿಕಲ್ ಏಜ್ ಮಾತ್ರ ಆಗಿದೆ. ಬಾಡಿ ಏಜ್ ಅಂದರೆ ಈ ಬಾಡಿ ವೆಯ್ಟಿಂದ ಆಗೋಂಥ ಡಿಸ್ಅಡ್ವಾಂಟೇಜ್ ಏನಂದರೆ, ಮೊದಲನೇದು, ನಾನು ನನ್ನ ಹೆಸರಲ್ಲಿ ಇನ್ಶೂರೆನ್ಸ್ ಸಮೇತ ಖರೀದಿ ಮಾಡೋದಕ್ಕಾಗಲ್ಲ. ಅವರು ಸಹ BMIಯಲ್ಲಿ ಅಂಡರ್ ವೆಯ್ಟ್ ಇದ್ದೀರಾ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ಆಲ್ರೆಡಿ ಆಗಿದೆ. ಅದಕ್ಕೆ ಅಂಡರ್ ವೆಯ್ಟ್ ಇದ್ದರೆ ವೆಯ್ಟ್ ಗೇನ್ ಮಾಡಬೇಕಾಗತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕು ಅಂದರೆ. ಈಗ ನಾನು ವೀಡಿಯೋ ಮಾಡ್ತಾರೋ ಅಂಥ ಜಾಗ ನಮ್ಮ ಮನೆಯಿಂದ ಎಕ್ಸಾಕ್ಟಾಗಿ 450 ಮೀಟ್ರ್ ಇದೆ. ಮನೇಲಿ ವೀಡಿಯೋ ಮಾಡ್ಬೋದು, ಆದರೆ ಮನೇಲಿ ಇರೋದೇ 2 ರೂಮು, ಒಂದು ಅಡುಗೆ ಮನೆ ಮತ್ತು ಒಂದು ಹಾಲು. ಅಲ್ಲಿ ಮನೇಲಿ ಎಲ್ಲರೂ ಇರ್ತಾರೆ, ನಮ್ಮಮ್ಮ, ಅಪ್ಪ, ತಮ್ಮ. ನಾಯ್ಸ್ ಜಾಸ್ತಿ ಇರುತ್ತೆ. ಇಲ್ಲ ಅಂದರೆ ನಾನು ನೈಟ್ ಟೈಮ್ ವೀಡಿಯೋ ಮಾಡ್ತೀನಲ್ಲ, ಅದು ನಮ್ಮ ಮನೆ ಮೇಲಕ್ಕೆ ಹೋಗಿ ವೀಡಿಯೋ ಮಾಡೋಣ ಅಂದರೆ ನಮ್ಮ ಮನೆ ಹಿಂದೆನೇ ರೋಡ್ ಇದೆ. ರೋಡಲ್ಲಿ ಜನ ಅಡ್ಡಾಡ್ತಾ ಇರ್ತಾರೆ, ಪ್ರೈವೇಸಿ ಇರೋದಿಲ್ಲ ವೀಡಿಯೋ ಮಾಡೋದಕ್ಕೆ. ಮನೆಯಲ್ಲೂ ವೀಡಿಯೋ ಮಾಡೋದಕ್ಕಾಗಲ್ಲ. ಹಾಗಾಗಿ ಮನೆಯಿಂದ 450 ಮೀಟ್ರ್ ದೂರದಲ್ಲಿ ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ನನ್ನ ನೆಕ್ಸ್ಟ್ ವೀಡಿಯೋಸ್ ಸಮೇತ ನಾನು ಇಲ್ಲೇ ಮಾಡಬೇಕಾಗತ್ತೆ. ನನ್ನ ಕೆಲಸದಲ್ಲಿ 4 ಥರ ಶಿಫ್ಟ್ ಇದೆ. ಮೊದಲನೇದು 6ರಿಂದ 2 ಫಸ್ಟ್ ಶಿಫ್ಟು, ಮತ್ತು 2ರಿಂದ 10, ಮತ್ತು 10ರಿಂದ 6, ಮತ್ತು 8ರಿಂದ 4:15 ಜನರಲ್ ಶಿಫ್ಟ್ ಇದೆ. ಫಸ್ಟ್ ಶಿಫ್ಟ್ ಹೋದಾಗಲಂತೂ ವೀಡಿಯೋ ಮಾಡಬೇಕು ಅಂದರೆ ಮನೆ ಮೇಲಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದರೆ 6ರಿಂದ 2 ಅಂದರೆ 2 ಗಂಟೆಗೆ ಬಂದು ನಾನು ಇಲ್ಲೆಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ. ತುಂಬ ಬಿಸಿಲಿರುತ್ತೆ 2 ಗಂಟೆ ಮೇಲೆ. ಅಥವಾ ನಾನು 6 ಗಂಟೆ ಅಥವಾ ಮೇಲೆ ಬಂದ್ರೂ ಅಲ್ಲೇ ವೀಡಿಯೋ ಮಾಡಬೇಕಾಗತ್ತೆ. ಮತ್ತು ಜನರಲ್ ಶಿಫ್ಟಲ್ಲೂ ಅಷ್ಟೇ, 8ರಿಂದ 4:15 ಅಂದರೆ 4:15ಗೆ ಬಂದರೂ ಅಷ್ಟೇ ಮನೆ ಮೇಲೆ ವೀಡಿಯೋ ಮಾಡ್ತೀನಿ. ಮತ್ತು ಇನ್ನೆರಡು ವಾರ ನಾನು ಈ ಜಾಗದಲ್ಲಿ ವೀಡಿಯೋ ಮಾಡಿ ವೀಡಿಯೋಸ್ ಹಾಕ್ತೀನಿ. ನನ್ನ ಲೈಫ್ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಲೈಫ್ನ 4 ರೀತಿ ಡಿವೈಡ್ ಮಾಡಬೇಕಾಗುತ್ತೆ. ಒಂದು, ಮಿಡ್ಲ್ ಸ್ಕೂಲು ಅಂದರೆ 1ರಿಂದ 7ನೇ ಕ್ಲಾಸ್ವರೆಗೂ ಮೊದಲನೇ ಸ್ಟೇಜು. ಮತ್ತು 2ನೇ ಸ್ಟೇಜು ಅಂದರೆ ಹೈಸ್ಕೂಲ್ ಲೈಫು 8ರಿಂದ 10ವರೆಗೂ. ಮತ್ತು ಅದರ ನೆಕ್ಸ್ಟು ಅಂದರೆ ಕಾಲೇಜ್ ಲೈಫು. ಮತ್ತು ಅದರ ನೆಕ್ಸ್ಟು ವರ್ಕ್ ಲೈಫು. ಕಾಲೇಜ್ ಲೈಫು ಅಂದರೆ ನಾನು 2 ವರ್ಷ ಹೇಳ್ಬೋದು. ಮತ್ತು ವರ್ಕ್ ಲೈಫ್ ಎಲ್ಲಿಂದ ಬಿಗಿನ್ ಆಯಿತು ಅನ್ನೋದು ಸಮೇತ ಹೇಳ್ಬೇಕಾಗತ್ತೆ. ಅದರಲ್ಲಿ ಎಜುಕೇಷನ್ಗೆ ಅಂತಲೇ 12 ವರ್ಷ ಹೋಗುತ್ತೆ, 1ರಿಂದ 10. ಮತ್ತು ಕಾಲೇಜ್ 2 ವರ್ಷ. ಕಾಲೇಜು ಅಂದರೆ ನಾನು ಓದಿದ್ದು ಡಿಪ್ಲೊಮೊ, ಅಂದರೆ 3 ವರ್ಷ ಇರೋದು ಡಿಪ್ಲೊಮೊ. ಆದರೆ ನಾನು ಕಂಪ್ಲೀಟ್ ಮಾಡದೇ ಇರೋದ್ರಿಂದ 2 ವರ್ಷ ಮಾತ್ರ ಕಾಲೇಜ್ಗೆ ಹೋಗಿದ್ದೀನಿ. ಮತ್ತು ಇನ್ನು 6 ವರ್ಷ ಚೈಲ್ಡ್ ಲೈಫು, ಅಂದರೆ ಬಾಲ್ಯದಲ್ಲಿ 6ರವರೆಗೂ ಅದ್ರ ಬಗ್ಗೆ ನೆನಪೇ ಇಲ್ಲ. ಮತ್ತು ಇನ್ನು 8 ವರ್ಷ, ಅದರಲ್ಲಿ 6 ವರ್ಷ, 6ನೇ ವರ್ಷ ಇದು ನಾನು ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಒಂದೇ ಕಂಪ್ನೀಲಿ. ಇನ್ನು 2 ವರ್ಷ ಕಾಲೇಜ್ ಬಿಟ್ಟು 1 ವರ್ಷ ಮನೇಲಿರ್ತೀನಿ. ಯಾಕಂದರೆ ಬ್ಯಾಕ್ಲಾಗ್ಸ್ ಇದ್ದಿದ್ದರಿಂದ 3ನೇ ವರ್ಷಕ್ಕೆ ಕಾಲೇಜ್ಗೆ ಹೋಗ್ಬೇಕು ಅಂದರೆ ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ಮನೇಲಿರ್ತೀನಿ.
ಮತ್ತು ಇನ್ನೆರಡು ವರ್ಷ ಅಂದರೆ ಒಂದು ವರ್ಷ ಮನೇಲಿ ಇದ್ನಲ್ಲ, ಅದರಲ್ಲಿ ಒಂದು ವರ್ಷ ಫಸ್ಟ್ ಸೆಮ್ಮಲ್ಲಿ ಮನೆಯಿಂದನೇ ಅಪ್ ಆ್ಯಂಡ್ ಡೌನ್ ಮಾಡಿ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತೀನಿ. ಮನೇಲಿರೋದ್ರಿಂದ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗೋದಿಲ್ಲ. ಹಾಗೆ ಹೋಗಿ ಎಕ್ಸಾಮ್ ಬರಿತೀನಿ. ಒಂದು ಸಬ್ಜೆಕ್ಟು ಸಹ ಪಾಸ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನೆಕ್ಸ್ಟು ಸೆಮ್ ಕೂಡ ಎಕ್ಸಾಮ್ ಇರುತ್ತಲ್ಲ, ಇಲ್ಲೇ ಇದ್ದರೆ ನಾನು ಸ್ಟಡಿ ಮಾಡೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಮನೇಲಿ ನಾಯ್ಸ್ ಇರುತ್ತೆ ಅಂಥೇಳಿ ಸ್ಟಡಿ ಮಾಡೋದಕ್ಕಾಗಲ್ಲ. ಇಲ್ಲ ಡೇ ಟೈಮ್ನಲ್ಲಿ ಮಾಡೋಣ ಅಂದರೆ ಡೇ ಟೈಮಲ್ಲಿ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ಹಾಗಾಗಿ ನಮಗೆ ಇಂಟ್ರೆಸ್ಟ್ ಬರಬೇಕು ಅಂದರೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋವಂಥ ಜನರ ಜೊತೆ ಬೆರೀಬೇಕು ಅಂತೇಳಿ ನಾನು ಮನೆಯಿಂದ ಆಚೆ ಬರ್ತೀನಿ. ಅಲ್ಲಿ ಖರ್ಚಿಗೆ ಕಾಸು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತೀನಿ. ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತೀನಿ. ಅಲ್ಲಿ 3 ಸಬ್ಜೆಕ್ಟ್ ಏನೋ ಪಾಸ್ ಮಾಡ್ತೀನಿ. ಇನ್ನೂ ಜಾಸ್ತಿ ಇರ್ತವೆ ನನ್ನ ಬ್ಯಾಕ್ಲಾಗ್ಸು, ಅವನು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಆದರೆ ಏನು ಮಾಡ್ತೀರಾ, ಅದರಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಮತ್ತೆ ವಾಪಸ್ ಬರ್ತಾರೆ. ಅದರಿಂದಾಗಿ ಎಷ್ಟು ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡಬೇಕಾಗಿರುತ್ತೋ ಅಷ್ಟನ್ನು ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ. ಮತ್ತು ನಾನು ದುಡ್ಡನ್ನ ನೋಡ್ತೀನಲ್ಲ, ದುಡ್ಡು ನೋಡಿದ್ರಿಂದ ಹಾಗೂ ನನ್ನ ಏಜಿನ ಪ್ರಾಬ್ಲಮಿಂದಾಗಿ ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಮತ್ತು ನೆಕ್ಸ್ಟ್ ಸೆಮ್ ಆದರೂ ಬರೆಯೋಣ ಎಕ್ಸಾಮು ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತೀನಿ, ಅದೇ ಜಾಗದಲ್ಲಿ ಹುಡುಗರ ಜೊತೆಲಿ ಇರ್ತೀನಿ. ಮತ್ತು ಕ್ಯಾಟ್ರಿಂಗ್ನ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಕ್ಯಾಟ್ರಿಂಗ್ ಕೆಲಸ ಕಂಟಿನ್ಯೂಸ್ ಇಲ್ಲದೆ ಇರೋದ್ರಿಂದ ಫ್ರೀಯಾಗಿ ರೂಮಲ್ಲೇ ಇರ್ತೀನಿ. ಆದರೆ ನೆಕ್ಸ್ಟ್ ಸೆಮ್ ಎಕ್ಸಾಮು ಅನ್ನೋ ಅಷ್ಟರಲ್ಲಿ ಆ ನೆಕ್ಸ್ಟ್ ಸೆಮ್ಮು ಕೂಡ ನಾನು ಒಂದು ಎಕ್ಸಾಮ್ ಸಮೇತ ಪಾಸ್ ಮಾಡೋದಕ್ಕಾಗೋದಿಲ್ಲ. ಆದರೂ ನೆಕ್ಸ್ಟ್ ಸೆಮ್ಗಾದರೂ ಪ್ರಿಪೇರ್ ಆಗೋಣ ಅಂತ ಹೇಳ್ಬಿಟ್ಟು ಇರೋ ಟೈಮ್ನಲ್ಲೇ ಕರೋನಾ ಬರುತ್ತೆ. ಕರೋನಾ ವೈರಸ್ 2019 ಶುರುವಾಗುತ್ತೆ ಮತ್ತು ಹರಡೋದು ಫೆಬ್ರವರಿ ಟೈಮಲ್ಲಿ 2020 ಅನಿಸುತ್ತೆ, 2020 ಅನಿಸುತ್ತೆ. ಆ ಟೈಮಲ್ಲಿ ಮತ್ತೆ ಮನೆಗೆ ವಾಪಸ್ ಬರ್ತೀನಿ. ವಾಪಸ್ಸು ಮನೇಲಿ ಸ್ವಲ್ಪ 1-2 ತಿಂಗಳು ಲಾಕ್ಡೌನಲ್ಲಿ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದಾದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಲಾಕ್ಡೌನ್ನ ಓಪನ್ ಮಾಡೋದಿಲ್ಲ, ಎಕ್ಸಾಮ್ಸ್ ಬಗ್ಗೆ ಏನು ಸುಳಿವೇ ಇರೋದಿಲ್ಲ. ಮನೆ ಕಡೆಯಿಂದ ಅವರು ಪ್ರೆಷರ್ ಆಗ್ತಾ ಇರ್ತಾರೆ. ಮನೇಲೇ ಇರೋದ್ರಿಂದ ದುಡಿಯೋಕ್ಕೆ ಹೋಗದೇ ಇರೋದ್ರಿಂದ ಅವ್ರ ಮೇಲೆ ಬೇಜಾರು ಮಾಡಿಕೊಂಡು ಮತ್ತು ನಮ್ಮ ಫ್ರೆಂಡ್ ಜೊತೆ, ನನಗಿನ್ನ 1 ವರ್ಷ ಚಿಕ್ಕ ಫ್ರೆಂಡ್ ಜೊತೆ ಬೆಂಗಳೂರಿಗೆ ಹೋಗ್ತೀನಿ. ಅಲ್ಲಿ ಜಿಯೋದಲ್ಲಿ ಲೇಬರ್ ಕೆಲಸ ಮಾಡ್ತಾಯಿರ್ತೀನಿ. 3 ತಿಂಗಳು ಕಂಟಿನ್ಯೂಸ್ ಆಗಿ ಲೇಬರ್ ಕೆಲಸ ಮಾಡಿ ಮತ್ತು ಎಕ್ಸಾಮ್ ಟೈಮ್ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ಮತ್ತೆ ವಾಪಸ್ ಬಂದು ಮನೆಯಲ್ಲಿಂದ ಅಡ್ಡಾಡೋದಕ್ಕಾಗೋದಿಲ್ಲ, ಓದ್ಕೊಳ್ಳೋದಕ್ಕಾಗೋದಿಲ್ಲ ಅಂಥೇಳಿ ಮತ್ತೆ ಅದೇ ಜಾಗಕ್ಕೆ ಹೋಗ್ತೀನಿ, ಸ್ಟಡಿ ಮಾಡ್ತಿದ್ದಂಥ ಜಾಗಕ್ಕೆ. ಆದರೆ ಈ ಬಾರಿ ಏನಾಗುತ್ತೆ ಅಂದರೆ ಸ್ಕಿನ್ ಇನ್ಫೆಕ್ಷನ್ ಆಗಿರುತ್ತೆ ನನಗೆ. ಅದರಿಂದಾಗಿ ಅದು ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಸಮೇತ ನನ್ನ ಹತ್ರ ದುಡ್ಡಿರೋದಿಲ್ಲ. ಯಾಕೆಂದರೆ ನಮ್ಮ ಓನರು ನಮಗೆ ನನ್ನ ಪೇಮೆಂಟ್ನ ಕೊಟ್ಟಿರೋದಿಲ್ಲ. ಮತ್ತು ಮನೆಯಿಂದ ಕೇಳೋದಕ್ಕೆ ಅದು ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಮ್ಗೇನೋ ಹೋಗ್ತೀನಿ ಅಷ್ಟೇ. ಹೋಗಿ ಅದು ಕರೆಕ್ಟಾಗಿ ಸರಿಯಾಗಿ ಬರೆಯೋದಿಲ್ಲ. ಆಲ್ರೆಡಿ ದುಡ್ಡಿನ ಮೇಲೆ ಮೋಹ ಇರೋದ್ರಿಂದ ಓದಿನ ಬಗ್ಗೆ ಇಂಟ್ರೆಸ್ಟೇ ಹೊರಟೋಗಿರುತ್ತೆ. ಅಲ್ಲಿ ಎಕ್ಸಾಮ್ಸ್ ಟೈಮ್ ಮುಗಿಯೋವರೆಗೂ ಅಲ್ಲೇ ಇದ್ದು ಹಂಗೋ ಹಿಂಗೋ ಮಾಡಿ ಮತ್ತೆ ಮನೆಗೆ ವಾಪಸ್ ಬರ್ತೀನಿ. ಆದರೆ ಸ್ಕಿನ್ ಇನ್ಫೆಕ್ಷನ್ ಮಾತ್ರ ಹೋಗಿರೋದಿಲ್ಲ ನನಗೆ. ಆ ಸ್ಕಿನ್ ಇನ್ಫೆಕ್ಷನ್ ಇರುತ್ತೆ. ಇವಾಗ ನಮ್ಮಪ್ಪ, ಅವ್ರಿಗೆ ಗೊತ್ತಿರೋ ವ್ಯಕ್ತಿ ಅಂದರೆ ಪಕ್ಕದೂರಲ್ಲಿ ಇರ್ತಾರೆ. ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ, ಏನಾದರೂ ಕೆಲಸ ಇದ್ದರೆ ಕೊಡಿ ಅಂತೇಳಿ. ಅವರು ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಬೇರೊಂದು ಕೆಲಸ ಇದೆ
ಅಲ್ಲೇ ಅವ್ರ ಹತ್ರ ಮಾತಾಡಿ ಹೇಳ್ತೀನಿ ಅಂತೇಳಿ ವಾಪಸ್ ಕಳಿಸ್ತಾರೆ ಮನೆಗೆ. ಅಲ್ಲಿಂದ ಬಂದು ಮನೇಲಿ ಸುಮ್ಮನೆ ಇರ್ತೀನಿ. ಆ ಟೈಮ್ನಲ್ಲಿ ನಾನು ಈ ಕೆಲಸ ಮಾಡ್ತಾಯಿರೋ ಜಾಗದಲ್ಲಿ ರೆಕಮೆಂಡ್ ಮಾಡ್ತಾರೆ ನಮ್ಮ ಫ್ರೆಂಡ್ ಒಬ್ಬರು, ನನಗಿನ್ನ ದೊಡ್ಡವರು ವಯಸ್ಸಲ್ಲಿ 3 ವರ್ಷ ದೊಡ್ಡವರು. ಅವ್ರು ರೆಕಮೆಂಡ್ ಮಾಡಿದ್ದಾದಮೇಲೆ ಡಿಸೆಂಬರ್ 1ನೇ ತಾರೀಕು ಇನ್ನೊಬ್ಬ ನನಗಿನ್ನ 3 ವರ್ಷ ಚಿಕ್ಕವನು ಅನಿಸುತ್ತೆ, ಅವನ ಜೊತೇಲಿ ಹೋಗು ಅಂತ ಹೇಳ್ತಾರೆ. ನನಗೆ ಓಡಾಡೋದಕ್ಕೆ ಏನು ವೆಹಿಕಲ್ ಇರೋದಿಲ್ಲ ಆ ಟೈಮ್ನಲ್ಲಿ. ಹಾಗಾಗಿ ಅವನ ಜೊತೆಲೇ ಅವನ ಗಾಡೀಲಿ ಹೋಗ್ತೀನಿ. ಅಲ್ಲೋದ್ರೆ ಯಾವುದು ಕೆಲಸ ಖಾಲಿ ಇಲ್ಲ ಅಂತೇಳಿ ಫೋನ್ ಮಾಡಿ ತಿಳಿಸ್ತೀನಿ ಅಂತೇಳಿ ಅದು ಅಲ್ಲಿವರೆಗೂ ಒಂದು ಹೆಲ್ತ್ ಚೆಕಪ್ ಮಾಡಿಸಿ ಇಟ್ಟಿರ್ತೀನಿ ಅಂತೇಳಿ ಹೆಲ್ತ್ ಚೆಕಪ್ ಮಾಡಿ ವಾಪಸ್ ಕಳಿಸ್ತಾರೆ. ಆವಾಗ ಮತ್ತೆ ಬಂದು 1.5 ತಿಂಗಳು ಮನೇಲಿರ್ತೀನಿ. ಅದಾದಮೇಲೆ ನನ್ನ ಇನ್ನೊಬ್ಬ ಫ್ರೆಂಡು, ನಮ್ಮ ಕ್ಲಾಸ್ಮೇಟು ಇನ್ನೊಂದು ಕೆಲಸಕ್ಕೆ ಹೇಳ್ತಾನೆ. ಅಲ್ಲೋಗಿ ಒಂದು ವಾರ ಕೆಲಸ ಮಾಡ್ತೀನಿ. ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸೂಪರ್ವೈಸರ್ಗೆ ಟಾರ್ಗೆಟ್ ಹಾಕ್ತೀನಿ. ಏಕೆಂದರೆ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂಥೇಳಿ. ಅವಾಗ ತಾನೇ ಫ್ರೆಷರಾಗಿ ಹೋಗಿರ್ತೀನಿ ನಾನು. ಹಾಗಾಗಿ ಸರಿಯಾಗಿ ಅವ್ರು ಹೇಳೋದು ಅರ್ಥ ಆಗ್ತಾ ಇರೋದಿಲ್ಲ. ಅದಾದ ನಂತರ ನನಗೆ ಇವ್ರ ಕಡೆಯಿಂದ ಫೋನ್ ಬರುತ್ತೆ. ಆವಾಗ ಮತ್ತೆ ಇಲ್ಲಿ ಬಂದು ಹೋಗ್ತೀನಿ. ಆವಾಗ ಮೊದಲನೇ ದಿನ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಂದಿಲ್ಲ ಅಂತ ವಾಪಸ್ ಕಳಿಸ್ತಾರೆ. ಮತ್ತು ನೆಕ್ಸ್ಟ್ ಡೇ ತಗೊಂಡು ಹೋಗ್ತೀನಿ ಒರಿಜಿನಲ್ ಡಾಕ್ಯುಮೆಂಟ್ಸ್ನ. ಅವತ್ತು ಕೂಡ ಸ್ಕಿನ್ ಇನ್ಫೆಕ್ಷನ್ದು ಮಾರ್ಕ್ಸ್ ಕಾಣಿಸ್ತಾ ಇರುತ್ತೆ, ಫುಲ್ಲು ಕ್ಲಿಯರ್ ಆಗಿರುತ್ತೆ ಸ್ಕಿನ್ ಇನ್ಫೆಕ್ಷನ್ನು. ಅದರಿಂದಾಗಿ ಮತ್ತೆ ಅವತ್ತು ವಾಪಸ್ ಬರ್ತೀನಿ ಬೇಜಾರು ಹಾಕ್ಕೊಂಡು. ಮತ್ತೆ ಇನ್ನೊಮ್ಮೆ ಫೋನ್ ಮಾಡಿ ಕರೀತಾರೆ. ಆ ದಿನ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಒಳಗಡೆ ಹೋಗ್ತೀನಿ ಕೆಲಸಕ್ಕೆ. ಇದು ನನ್ನ ವರ್ಕ್ ಲೈಫು ಮತ್ತು ಕಾಲೇಜ್ ಲೈಫ್ ಆಗುತ್ತೆ. ಸ್ಕೂಲ್ ಲೈಫು ಮತ್ತು ಕಾಲೇಜ್ ಲೈಫಲ್ಲಿ ಈಗಿನ ಕಾಲದಲ್ಲಿ ಡಿಸೈಡ್ ಮಾಡೋದಂದರೆ ಫಸ್ಟ್ ಬೆಂಚ್ ಸ್ಟೂಡೆಂಟಾ ಲಾಸ್ಟ್ ಬೆಂಚ್ ಸ್ಟೂಡೆಂಟಾ ಅಂತ. ಆದರೆ ನಾನು ಫಸ್ಟ್ ಬೆಂಚು ಅಲ್ಲ, ಲಾಸ್ಟ್ ಬೆಂಚು ಅಲ್ಲ, ಎಲ್ಲ ಬೆಂಚಲ್ಲೂ ಕೂತ್ಕೊಂಡಿದ್ದೀನಿ. ಆದರೆ ಹೆಚ್ಚಾಗಿ ಕೂತ್ಕೊಂಡಿರೋದು ಫಸ್ಟ್ ಬೆಂಚಲ್ಲಿ. ಯಾಕೆಂದರೆ ಅಷ್ಟು ಒಳ್ಳೆಯ ಸ್ಟೂಡೆಂಟು ಅಂತ ಅಲ್ಲ, ನನ್ನ ಹೈಟು ಕಡಿಮೆ ಇದ್ದಿದ್ದರಿಂದ ಆ ಟೈಮ್ನಲ್ಲಿ ನಂದು ಕಾಲೇಜ್ ಟೈಮ್ವರೆಗೂ ನನ್ನ ಹೈಟು ಕಡಿಮೆ ಇರುತ್ತೆ. 5.5 ಇದ್ದೀನಿ ಅಂದರೆ ನನ್ನ 18ನೇ ವಯಸ್ಸಿನವರೆಗೂ ನನ್ನ ಹೈಟು ಕಡಿಮೆ ಇರುತ್ತೆ. ಹಾಗಾಗಿ ನಾನು ಫಸ್ಟ್ ಬೆಂಚಲ್ಲಿ ಹೆಚ್ಚಾಗಿರ್ತೀನಿ. ಆದರೆ SLC ಟೈಮ್ನಲ್ಲಿ ಮಾತ್ರ ನಾನು ಬ್ಯಾಕ್ ಬೆಂಚಲ್ಲಿ ಸೇರ್ಕೊಳ್ತೀನಿ. ಬ್ಯಾಕ್ ಬೆಂಚ್ ಸ್ಟೂಡೆಂಟ್ ಜೊತೆಲಿ ಇರ್ತೀನಿ. ಹಾಗಂತ ನಾನೇನು ಬ್ಯಾಡ್ ಸ್ಟೂಡೆಂಟ್ ಏನಲ್ಲ. ಮಿಡಲ್ ಸ್ಕೂಲಲ್ಲಿ ಅಂದರೆ 1ರಿಂದ 7ನೇ ತರಗತಿವರೆಗೂ ನಾರ್ಮಲ್ ಸ್ಟೂಡೆಂಟು, ಅಂದರೆ ಮೀಡಿಯಮ್ ಸ್ಟೂಡೆಂಟು. ಅದಾದ ನಂತರ ಹೈಸ್ಕೂಲ್ ಲೈಫಲ್ಲಿ ಒಳ್ಳೆ ಸ್ಟೂಡೆಂಟು. ಫಸ್ಟ್ ಬೆಂಚಲ್ಲಿ ಇರೋವಂಥ ಸ್ಟೂಡೆಂಟ್ಗಿರೋ ಎಲ್ಲ ಅರ್ಹತೆನೂ ಇತ್ತು. ಆದರೆ ಏನು ಮಾಡೋದು, ಟೀನೇಜ್ ಅಲ್ವಾ. ಹಾಗಾಗಿ ಮೇಯ್ನ್ ಯಾವ ಟೈಮಲ್ಲಿ ನಾನು ಸ್ಟಡಿ ಕಡೆ ಇಂಟ್ರೆಸ್ಟ್ ಕೊಡಬೇಕಾಗಿತ್ತೋ ಆ ಟೈಮ್ನಲ್ಲೇ ಬೇರೆದ್ರ ಕಡೆ ಗಮನ ಹರಿಸಿ. ಆದರೂ ಅಷ್ಟು ಕೆಟ್ಟದಾಗೇನೋ ರಿಸಲ್ಟ್ ಬರಲಿಲ್ಲ ನಂದು SLCದು. ನನ್ನ ಲೈಫ್ ಸ್ಟೋರಿ ಹೇಳಬೇಕು ಅಂದರೆ ಟ್ರ್ಯಾಜಿಡಿ ಲೈಫ್ ಸ್ಟೋರಿ ಹೇಳ್ತೀನಿ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ.